ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತು ಏಪ್ರಿಲ್ 6 ಮಗಳನ್ನ ಇವತ್ತಿಂದ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಏಪ್ರಿಲ್ ಫಸ್ಟಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂಟಿಲ್ 25th ಇದೆ ಕಂಪಲ್ಸರಿ. ಕಂಪಲ್ಸರಿ ಅಂತಂದರೆ ಕಳಿಸ್ಬಹುದು, ಕಳಿಸ್ತೇನೆ ಇರ್ಬೋದು, ಬಟ್ ಕಳ್ಸೋಣ, ವಾರ್ಮ್ ಅಪ್ ಆಗುತ್ತೆ. LKG ಸ್ಟಾರ್ಟಿಂಗ್ ಇದು. ಸೊ ಬನ್ನಿ ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಇವಾಗ ಮಗಳನ್ನ ಎಬ್ಬರಿಸಿ ಬೇಗ ಟಿಫನ್ ಎಲ್ಲ ಮಾಡಿ ಅವಳನ್ನ ಸ್ಕೂಲಿಗೆ ಬಿಡಬೇಕು. ಈ ನನ್ನ ಮಗ ನನ್ನ ವಾಯ್ಸ್ಗೆ ಎದ್ಬಿಟ್ಟ, ಇಲ್ಲ ಏನಾರು ಸೌಂಡ್ ಗಿಂಡ್ ಆದ್ರೆ ಎದ್ಬಿಡ್ತಾನೆ ಬೇಗ. ಅವ್ರ ಅಕ್ಕಂಗಿಂತ ಮುಂಚೆನೆ ಎದ್ದು ಕುತ್ಕೊಬಿಡ್ತಾನೆ. ನಿದ್ದೆಗಣ್ಣಲ್ಲಿ ಇರ್ತಾನೆ, ಇನ್ನು ಹಿಂಗೆ ಎತ್ಕೋ ಅಂತ ಹಿಂಸೆ ಕೊಡ್ತಾ ಇರ್ತಾನೆ. ಏನು ಕೆಲಸ ಮಾಡಕ್ಕೂ ಬಿಡಲ್ಲ. ಆ ಕಡೆ ಮಲಗೋದು ಇಲ್ಲ, ಕೆಳಗಡೆ ಹಾಕಿದ್ರೆ ಮಲ್ಕೊಳಲ್ಲ. ಹಿಂಗೆ ಎತ್ಕೊಂಡು ಅವನು ಓಡಾಡ್ತಾ ಇರ್ಬೇಕು. ನಾನ್ ಬೈತಾ ಇರ್ತೀನಿ, ಎಷ್ಟೋ ವಯಸ್ಸು ನಿನ್ಗೆ, ದೊಡ್ಡವನಾಗ್ತಿದ್ಯಲ್ಲೋ ನೀನು ಅಂತ. ಪಾಪ ಅವನ್ಗೆ ಇನ್ನು ಮುದ್ದು ನನ್ ಮಗ. ನೋಡಿ ಎಷ್ಟು ಕ್ವಾಟ್ಲೆ ಕೊಡ್ತಾನೆ ಅಂದ್ರೆ, ಇವ್ನ್ ನೋಡಕ್ ಹಂಗ ಅವನೇ ಅಷ್ಟೇ, ಬಟ್ ಇವ್ನ್ ಮಾಡೋ ಚೇಷ್ಟೆಗಳು ಅಷ್ಟಿಷ್ಟಲ್ಲ ನಿಜವಾಗ್ಲೂನು. ನಿಮ್ಗೆ ಹೋಗ್ತಾ ಹೋಗ್ತಾ 1 by 1 ತೋರಿಸ್ತೀನಿ ಎಷ್ಟು ತೀಟೆಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಮಗ್ಳುನು ಎದೋಳಿಸ್ಬೇಕು ನಾನು. ಟೈಮ್ ಆಯ್ತು ಆಲ್ರೆಡಿ. ಫಸ್ಟು ಈ ನನ್ನ ಮಗನ್ಗೆ ಹಾಲು ಕೊಟ್ಬಿಟ್ರೆ, ಅವನ್ಗೆ ಸ್ವಲ್ಪ ಹಾಲು ಕೊಟ್ಟು ಪ್ಯಾಂಪರ್ ಎಲ್ಲ ಮಾಡಿ ಕುಂಡಿಸಿದ್ರೆ ನಿದ್ದೆ ಬಂದ್ರೆ ಹಂಗೆ ಮಲ್ಕೊಬಿಡ್ತಾನೆ. ಇಲ್ಲ ಅಂತಂದ್ರೆ ಇನ್ನು ಅವ್ರ ಅಕ್ಕ ಸ್ಕೂಲ್ಗೆ ಹೋಗಿ ಅವಳು ವಾಪಸ್ ಬಂದು ಅಲ್ಲಿವರೆಗೂ ಮಲ್ಗಲ್ಲ ನೋಡಿ ನನ್ನ ಮಗ. ಗುಂಡ ಸುಮ್ಮನಿರಪ್ಪ. ಹಾ ಸಾಕಾ? ಬೆಳಿಗ್ಗೆ ಎಳೆ ಬಿಸಿಲು ನೋಡಿ ಹೆಂಗೆ ನಮ್ಮನೆ ಒಳಗಡೆನೆ ಬರ್ತಾ ಇದೆ. ನನ್ನ ಮಕ್ಳಿಗೆಲ್ಲ ಅವಾಗ ಬಾಕ್ಲ ಹತ್ರನೇ ಕೂತ್ಕೊಂಡು ಎಳೆ ಬಿಸಿಲು ತೋರಿಸ್ತಾ ಇದ್ದಿದ್ದು. ಇವಾಗ ಟಿಫನ್ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ನಮ್ದು ಪುಳಿಯೋಗರೆ. ಬೇಗ ಬಾ. 1 ವಾರ ಆದ್ಮೇಲೆ ಬರ್ತಾ ಇದೀಯಾ? ಯಾಕಮ್ಮ ಬೇಜಾರಾ? ಸರಿ ನಡಿ, ಹೇಳ್ತೀನಿ ಬಾ. ನೋಡಿ ಇವಾಗ ಮಗಳನ್ನ ಸ್ಕೂಲಿಗೆ ಬಿಟ್ಟು ನನ್ನ ಮಗನ್ನ ಗಾಡಿ ರೌಂಡ್ ಕರ್ಕೊಂಬಂದೆ. ತುಂಬಾ ದಿನ ಆಗಿತ್ತು ಅವನ್ನ ಗಾಡಿಲಿ ರೌಂಡ್ ಓಡಿಸಿ, ಅಲ್ವೇನೋ ಗೈಸ್. ಈಗ ಮಗಳನ್ನ ಸ್ಕೂಲಿಗೆ ಬಿಡೋದೇನೋ ಬಿಟ್ಟು ಬಂದ್ಬಿಟ್ಟೆ. ಅವ್ರದ್ದು ಥೀಮ್ ಏನಪ್ಪಾ ಅಂತಂದ್ರೆ, ಇವಾಗ ಇನ್ನು ಏಪ್ರಿಲ್ ಮಂತ್ ಸ್ಟಾರ್ಟ್ ಆಗಿದೆ. ಸೊ ಫೀಸ್ ನ ಪೇ ಮಾಡ್ಬೇಕಂತೆ. ಇವಾಗ ಏನಂತ ಅಂದ್ರೆ ಒಂದು 26,000-30,000 ಹಂಗೆ ಫೀಸ್ ಪೇ ಮಾಡ್ಬೇಕಂತೆ. ಅದು 2 ತಿಂಗಳು ಮುಂಚೆಗೆನೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಅವಾಗ ಒಂದು 23,000 ರೇಂಜ್ಗೆ ಪೇ ಮಾಡ್ಬೇಕಂತೆ. ಸೊ ಇವ್ರದ್ದು ಬೇಸಿಕಲಿ ಜಸ್ಟ್ ಮಕ್ಳನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ. LKGನೂ ಸ್ಟಾರ್ಟ್ ಆಗಿಲ್ಲ, ಏನೂ ಇಲ್ಲ. ಅದಕ್ಕೆ ನಾನ್ ಏನಂತ ಅನ್ಕೊಂತಾ ಇದೀನಿ, ಇವಾಗ ಇವಳು ಸ್ವಲ್ಪ 1-2 ತಿಂಗಳು ಆರಾಮಾಗಿ ಇದ್ಬಿಡ್ಲಿ, ಜೂನಿಗೆ ಸ್ಕೂಲಿಗೆ ಕಳ್ಸೋಣ ಅಂತ ಅನ್ಕೊಂತಾ ಇದೀನಿ ನಾನು. 2 ತಿಂಗಳು ಮುಂಚಿತವಾಗೇನೆ ಅಷ್ಟೊಂದು ಅಮೌಂಟ್ ಎಲ್ಲ ಏನಕ್ಕೆ ಪೇ ಮಾಡ್ಬೇಕು ಇವ್ರಿಗೆ ಗುಂಡಾ ಅಂತ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಕಿಟ್ ಬರುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಲಾಸ್ಟ್ ಟೈಮ್ ನಾನು ನರ್ಸರಿಗೆ ಸೇರ್ಸೋವಾಗ ನಾನು ಫೀಸ್ ಪೇಮೆಂಟ್ ಮಾಡಿದ ತಕ್ಷಣ ನನ್ಗೆ ಕಿಟ್ಟು ಕೊಟ್ಬಿಟ್ರು ಅವಾಗಿಂದ ಅವತ್ತೇನೆ. ಸೊ ನಂಗ ಅನ್ಸೋ ಪ್ರಕಾರ ಬೇಡ ಅಂತ ನಾನು ನಮ್ಮ ಅಪ್ಪನೇ ಸ್ಕೂಲಿಗೆ ಕಳ್ಸಮ್ಮ ಅಂತ ಅಂದಿದ್ದು. ನೋಡೋಣ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ಏಪ್ರಿಲ್ 1 ಇಂದ 25th ವರೆಗೂ ಅಷ್ಟೇ ಸ್ಕೂಲ್ ಇರೋದು. ಜಸ್ಟ್ ಸಮ್ಮರ್ ಕ್ಯಾಂಪು ಏನೋ ವಾರ್ಮ್ ಅಪ್ ತರ ಮಾಡ್ತಾರೆ ಅಷ್ಟೇ. ಆಮೇಲೆ ತಿರ್ಗಾ 1 ತಿಂಗಳು ರಜಾ, ಆಯ್ತಾ. ತಿರ್ಗಾ ಅದಾದ್ಮೇಲೆ ತಿರ್ಗಾ ಸ್ಕೂಲ್ ಫೀಸ್ ಕಟ್ಬೇಕು ಒಂದಿಷ್ಟು ಅಮೌಂಟ್ ಅಂತ ಅನ್ಬಿಟ್ಟು. ಸೊ ಅದಕ್ಕೆ ನಂಗೆ ಸುಮ್ನೆ ಬೇಡ, ವೇಸ್ಟ್ ಆಗುತ್ತೆ. ಇನ್ನೇನ್ ಜೂನ್ಗೆ ಕಳ್ಸೋದು, ಜೂನ್ಗೆ ಕಟ್ಕೊಳ್ಳೋಣ ಬಿಡು ಅಂತ ನಾನ್ ಅನ್ಕೊಂತಾ ಇದ್ದೀನಿ. ಬಿಕಾಸ್ ಇವಾಗ ನಾವು ಯಲಹಂಕಕ್ಕೂ ಹೋಗ್ಬೇಕು, ಅಲ್ಲಿ ಹೋಗ್ದಂಗೂ
ಇವಾಗ ಅಲ್ಲೂ ಹೋಗ್ಬೇಕು ಮತ್ತೆ ಇಲ್ಲಿ ಫೀಸ್ ಪೇಮೆಂಟ್ ಮಾಡಿ 2 ತಿಂಗಳು ಸುಮ್ನೆ ವೇಸ್ಟ್ ಆಗಿ ಇಲ್ಲಿ ಮಾಡೋ ಬದಲು ಏನು ಹೇಳ್ಕೊಡಲ್ಲ ಮಾಡಲ್ಲ ಮಟ್ಟಲ್ಲ. ಸುಮ್ನೆ ಸಮ್ಮರ್ ಕ್ಯಾಂಪ್ಗೋಸ್ಕರ ಅಷ್ಟೊಂದೆಲ್ಲ ಕಟ್ಟಬೇಕು ಅದೊಂದು. ಎಲ್ಲ ಮುಂಚಿತವಾಗೂ ಕಟ್ಟಿಸ್ಕೊಂತಾರೆ, ಅದು ಸುಮ್ನೆ ವೇಸ್ಟ್ ಅಂತ ಅನ್ಕೊಂತೀನಿ ನಾನು. ಅದ್ರ ಬದಲು ಒಂದೇ ಸಲ ಯಾವಾಗ ಸ್ಕೂಲ್ ಓಪನಿಂಗ್ ಆಗುತ್ತೆ LKG ಅವಾಗ್ಲೇ ಸೇರ್ಸ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದೀನಿ ನಾನು. ನಾವು ಹೋಗೋದು ಬರೋದು ಇದ್ದೇ ಇರುತ್ತೆ. ಸುಮ್ನೆ ಏನಕ್ಕಪ್ಪ ಇನ್ನೊಂದು 15 ದಿವಸಕ್ಕೋಸ್ಕರ 26,000 ಏನಕ್ಕೆ ಕಟ್ಲಿ ಅಂತ ನನ್ನ ಒಂದು ಮೈಂಡ್ ಸೆಟ್. ಏನಿಲ್ಲ ಆ ಕಟ್ಬಿಡ್ತೀನಿ, ಬಟ್ ನಾವ್ ಅಲ್ಲಿ ಹೋಗ್ಬೇಕು, ಇಲ್ಲಿರ್ಬೇಕು, ಅಲ್ಲಿ ಹೋಗ್ಬೇಕು, ಸುಮ್ನೆ ಬೇಡ ಅಂತ ಅನ್ಕೊಂತಾ ಇದೀನಿ. ನೋಡೋಣ. ಆಮೇಲೆ ಇವಾಗ ನನ್ ಮಗನ್ನಂತೂ ಕಳ್ಸೋ ಸೀನೇ ಇಲ್ಲ. ಅದ್ ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತೆಲ್ಲ ಅನ್ಬಿಟ್ಟು. ಇವಾಗ ಹೋಗೋಣ ಬನ್ನಿ ಮನೆಗೆ. ನಾನ್ ಮನೆಗ್ ಬರೋ ಅಷ್ಟ್ರಲ್ಲಿ ನಮ್ಮಪ್ಪ ನೋಡಿ ಪೂಜೆ ಎಲ್ಲ ಮಾಡ್ಬಿಟ್ಟಿದ್ರು, ಹೂವು ಎಲ್ಲ ತಗೊಂಡ್ ಬಂದಿ. ಸೋಮವಾರ ಅಲ್ವಾ, ನಾನು ಪುಳಿಯೋಗರೆ ಹಾಕೊಂಡು ತಿಂತಾ ಇದ್ದೆ, ಮಗುನ್ಗೂ ಆಲ್ರೆಡಿ ತಿನ್ಸ್ಬಿಟ್ಟಿದ್ದೆ. ನಮ್ಮಪ್ಪ ನ್ಯೂಸ್ ನೋಡ್ಕೊಂಡ್ ಕೂತಿದ್ರು. ನನ್ನ ನೆಕ್ಸ್ಟ್ ಕೆಲಸ ಬಂದು ಸ್ವಲ್ಪ ಆರ್ಡರ್ಸ್ನ ಡಿಸ್ಪ್ಯಾಚ್ ಮಾಡ್ಬಿಡ್ತೀನಿ. ಫಸ್ಟು ನನಗೆ ಒಂದು 10:30 12 ಗಂಟೆ ಒಳಗೆ ಪೋಸ್ಟ್ ಆಫೀಸ್ದು ನಂದು ಸ್ಯಾರಿ ಬಿಸ್ನೆಸ್ ಏನೇನು ಕೆಲಸಗಳಿದಾವೆ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ ನಾನು, ಇಲ್ಲಾಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಎಲ್ಲನೂ ಸಿಂಗಲ್ ಆಗಿ ನಾನೇ ಮಾಡೋದ್ರಿಂದ ಇವಾಗ ಕೆಲವೊಂದ್ಸಲಿ ನಮ್ಮ ಅಪ್ಪನ್ ಕಳಿಸ್ತೀನಿ. ಯಾವಾಗ ಅಂತಂದ್ರೆ ನಾನು ಅಲ್ಲೇನಾದ್ರು ಯಲಹಂಕದಲ್ಲಿ ಏನಾದ್ರು ಇದ್ರೆ ಇಲ್ಲಿ ಬಂದು ಸ್ಯಾರೀಸು ಆರ್ಡರ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಏನಾದ್ರು ಕಳಿಸ್ಬೇಕು ಅಂದ್ರೆ ಅಪ್ಪ ಹೋಗಿ ಹಾಕ್ಬಿಟ್ಟು ಬಾ ಅಂತ ಅನ್ಬಿಟ್ಟು ಕಳಿಸ್ತೀನಿ. ಫ್ರೀ ಇದ್ರೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ನಾನೇ ಹೋಗೋದು. ಪ್ರತಿಯೊಂದಕ್ಕೂ ನಾನೇ ಹೋಗಿ ಕಳ್ಸೋವಂಥದ್ದು. ಈ ಸ್ಯಾರಿ ಬಂದು ಸಿಕ್ಕಾಪಟ್ಟೆ ಸೋಲ್ಡ್ ಆಗ್ತಿದೆ ನನ್ನ ಹತ್ರ. ಪಶ್ಮಿನಾ ಸಿಲ್ಕ್ ಅಂತ ಹೇಳ್ಬಿಟ್ಟು ಕಲರಲ್ಲಿ ಅವೈಲಬಲ್ ಇದೆ. ಬಟ್ ತುಂಬಾ ಜನ ಬ್ಲ್ಯಾಕೇ ಬೇಕು ಅಂತ ತರಿಸ್ಕೊಂತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವಾಷಬಲ್ ಸ್ಯಾರಿ ಇದು ಮಾತ್ರ 950 ಏನೋ ಆಗುತ್ತೆ. ಯಾರಿಗಾರು ಬೇಕು ಅಂತಂದ್ರೆ ನನ್ನ ನಂಬರ್ ಇರುತ್ತೆ ಅಲ್ವಾ, ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇವಾಗ ಫೈನಲಿ ಒಂದಷ್ಟು ಸ್ಯಾರಿನ ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೋದೆ. ತೋರ್ಸಿ ಎಷ್ಟು ಚೆನ್ನಾಗಿ ಕಾಣಿಸಿದ್ಯಾ. ಏನನ್ಸ್ತು ಸ್ಕೂಲಿಗೆ ಬಂದಿದ್ದು? ಚೆನ್ನಾಗಿತ್ತಾ? ಬಂದು ಹೋಗಿರ್ತಾರ. ನಡಿಯಮ್ಮ. ಬಂದಿಲ್ವ ಮನಸ್ಸಿಗೆ ಒಳಗಡೆ ಅವಳ? ಹೌದಾ, ಬರ್ತಾರೆ ನಾಳೆ. ಹೋಗೋಣ ನಾವು. ಬರ್ತಾಳೆ ಚಿನ್ನಿ. ಟೈಮ್ ನೋಡಿ ಗೈಸ್, 1 ಗಂಟೆ. ಇವಾಗ ಮಗಳನ್ನ ಕರ್ಕೊಂಡ್ ಬಂದೆ. ಅಲ್ಲ, ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟಿರೋದ್ ಹಂಗಿರ್ಲಿ, ಬಿಸ್ಲಂದ ಸಿಕ್ಕಾಪಟ್ಟೆ ಬಿಸ್ಲು. ನನ್ ಕೈಲಿ ಕರ್ಕೊಂಡ್ ಬರಕ್ಕೆ ಅಸಾಧ್ಯ. ನನಗೆ ಮೊದ್ಲೇ ಬಿಸ್ಲಂದ್ರೆ ಇರಿಟೇಷನ್. ಅದಕ್ಕೆ ಯಪ್ಪ ಬೇಡ, ಅವಳು ಸ್ಕೂಲ್ ಸ್ಟಾರ್ಟ್ ಆದಾಗ್ಲೇ LKGಗೆ ಹೋಗ್ಲಿ. ಬಿಸ್ಲಲ್ಲಿ ಖಂಡಿತ ಓಡಾಡಕ್ಕಾಗಲ್ಲ, ಯಾಕಂದ್ರೆ ಸನ್ಸ್ಟ್ರೋಕ್ ಆಗ್ಬಿಡುತ್ತೆ, ಮತ್ತೆ ತಲೆ ಸುತ್ತು ಹಿಂಗೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಅಂತಲ್ಲ, ವಯಸ್ಸಾದವರು ಅಷ್ಟೇ, ಚಿಕ್ಕ ಮಕ್ಳು ಅಷ್ಟೇ. ಕ್ಲೇ ಎತ್ಕೊಂಡಾಗ್ಲೇ ಸರಿ ಆಟಾಡು. ಪೋಸ್ಟ್ ಆಫೀಸಲ್ಲೇ ಅಷ್ಟೊತ್ತಾಯ್ತಾ ಪಾಪ. ಅವರು ರಶ್ ಬೇರೆ ಇರುತ್ತೆ. ಆ ಟೈಮಲ್ಲೂ ನಂಗೆ ಪಾರ್ಸಲ್ನ ಬುಕ್ ಮಾಡ್ಕೊಡ್ತಾರೆ ಪಾಪ ಆಫೀಸರು, ಮೇಡಮ್ ತುಂಬಾ ಒಳ್ಳೆಯವರು. ಅಲ್ಲಿಂದ ಮುಗಿಸ್ಕೊಂಡು ಮಗಳನ್ನ ಕರ್ಕೊಂಡ್ ಬರೋ ಹೊತ್ತಿಗೆ ಇಷ್ಟೊತ್ತಾಯ್ತು. ಇವಾಗ ಪಾಪ ನಮ್ಮಪ್ಪ ಯಾವ್ದೋ ಕೆಲ್ಸ ಐತೆ ಅಂತ ಆಚೆ ಹೋದ್ರು. ನಾನು ಇನ್ನೂ ಅಡ್ಗೆ ಮಾಡ್ಬೇಕು. ಆಮೇಲೆ ಇದ್ರ ನಡುವೆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ಅವೇರ್ನೆಸ್ ಆಗಿ ಹೇಳ್ತೀನಿ. ಇವತ್ ನನ್ ತಂಗಿ ಒಂದ್ ಎಡ್ವರ್ಟ್ ಮಾಡ್ಕೊಂಡವಳೆ. ಆಟಾಡಮ್ಮ, ಆಯ್ತು ಆಟಾಡು, ಪರವಾಗಿಲ್ಲ ಆಟಾಡು. ಸರಿ. ಏನಪ್ಪಾ ಅಂತಂದ್ರೆ, ಅವಳದು ಅಕೌಂಟ್ ಹ್ಯಾಕ್ ಆಗಿದೆ. ಹ್ಯಾಕ್ ಆದ್ಮೇಲೆ ಏನಾಗೈತೆ, 15,000 ದುಡ್ಡು ಕಳ್ಕೊಂಡಿದ್ದಾಳೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ರು ನಾವ್ ಎಷ್ಟೇ ಹುಷಾರಾಗಿದ್ರು, ಎಷ್ಟೇ ಎಜುಕೇಟೆಡ್ಸ್ ಆಗಿದ್ರು, ಯಾವ್ದಾದ್ರು ಒಂದು ವಿಷಯದಲ್ಲಿ ನಮ್ನ ಹ್ಯಾಕರ್ಸ್ ಯಾಮಾರಿಸ್ತಾರೆ. ಲಿಂಕ್ ಕಳ್ಸಿದೀವಿ ನೋಡಿ ಅಂದ್ರೆ ಕ್ಲಿಕ್ ಮಾಡ್ತು ಅಂತಂದ್ರೆ ಮುಗೀತು ಕತೆ. ಆಮೇಲೆ ಏನೋ ಮೆಸೇಜ್ ಬರುತ್ತೆ, ಏನೋ ಕ್ಲಿಕ್ ಮಾಡ್ಬಿಡ್ತೀವಿ, ಏನೋ ಫೋನ್ ಕಾಲ್ ಬರುತ್ತೆ, ಹಂಗ್ ನೋಡಿ ಹಿಂಗ್ ನೋಡಿ ಅಂತ ಹೇಳ್ತಾರೆ. ಒಟ್ನಲ್ಲಿ ಇವಾಗ 15,000 ಕಳ್ದೋಯ್ತು ಅವಳ್ದು. ಬೇಜಾರಾಗೋಯ್ತು ನನ್ಗಂತೂ. ಬೈದಾಕ್ಬಿಟ್ಟೆ ಅವಳಿಗೆ ನಾನು. ಹುಷಾರಾಗಿ ನೋಡ್ಕೊಬೇಕಲ್ವಾ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಹೇಳ್ತಾ ಇಲ್ವಾ. ಎಷ್ಟೇ ಹುಷಾರಾಗಿ ನಾವ್ ಇದ್ರುನು ಯಾಮಾರ್ಸ್ತಾರೆ. ದಯವಿಟ್ಟು
ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇಡಬೇಕು ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಅಮೌಂಟ್ ಎಲ್ಲ ಇಡಕ್ ಹೋಗ್ಬೇಡಿ ದಯವಿಟ್ಟು. ಕಮ್ಮಿ ಇದ್ ಮಾಡ್ಕೊಳ್ಳಿ ನೀವು. ಆದಷ್ಟು ಸ್ವಲ್ಪ ಸೇಫ್ ಸೆಕ್ಯೂರ್ ಮಾಡ್ಕೊಳ್ಳಿ. ಒಂದ್ ಮೂರ್ನಾಲ್ಕ್ ಅಲ್ದೇ ಇದ್ರು ಒಂದ್ 2 ಅಕೌಂಟ್ ಆತರ ಮಾಡಿ. ಮೊಬೈಲ್ ಹ್ಯಾಕ್ ಮಾಡ್ಬಿಡ್ತಾರೆ ಕೆಲವರು. ಇನ್ನ ಒಬ್ಳು ಫ್ರೆಂಡ್ದು ಅವಳದು ಮೊಬೈಲ್ ಹ್ಯಾಕ್ ಆಗಿತ್ತಂತೆ. ಎಲ್ಲ ಫಾರ್ವರ್ಡ್ ಆಗ್ತಿತ್ತಂತೆ. ಯಾವ ನಂಬರ್ ಹೋಗ್ತಿತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಆದಷ್ಟು ಹುಷಾರಾಗಿರಿ. ಮತ್ತೆ ಇದ್ ಹೆಂಗಾಯ್ತು ಹ್ಯಾಕು, ಏನು ಎತ್ತ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳ್ಕೊಂಡ್ ಹೇಳ್ತೀನಿ. ಅವಾಗ ನಿಮ್ಗೂ ಕೂಡ ಎಚ್ಚೆತ್ಕೋಬಹುದು ನೀವುನು. ಅವಳು ಹೇಳಿದ್ಲು ಹಿಂಗಾಯ್ತು ಹಂಗಾಯ್ತು ಅಂತ. ಬಟ್ ನನ್ಗೆ ಟೆನ್ಷನ್ ಹತ್ತೋಯ್ತು. 15,000 ಒಂದಲ್ಲ 2 ರೂಪಾಯಿ ಅಲ್ಲ, 15,000. ಅದು ಕಷ್ಟಪಟ್ಟು ದುಡ್ದಿರೋದು. ಸೊ ಯಾರಿಗಾದ್ರೂ ಬೇಜಾರಾಗುತ್ತೆ ನಿಜವಾಗ್ಲೂನು. ಸೊ ಹುಷಾರಾಗಿರಿ ಗೈಸ್. ತುಂಬಾ ಲಂಸಮ್ ಅಮೌಂಟ್ ಅಂತ ಯಾರು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡಕ್ ಹೋಗ್ಬೇಡಿ. ಆಮೇಲೆ ಬಿಸ್ನೆಸ್ ಅಕೌಂಟ್ ಅಂತ ನೀವೇನಾದ್ರೂ ಆಚೆ ಒಂದ್ ನಂಬರ್ ಬಿಡ್ತೀರಾ ಅಂತಂದ್ರೆ ಅದ್ರಲ್ಲಿ ದಯವಿಟ್ಟು ಅಕೌಂಟ್ಸ್ ಆಗ್ಲಿ, ಫೋನ್ ಪೇ ಆಗ್ಲಿ, ಗೂಗಲ್ ಪೇ ಆಗ್ಲಿ ಏನು ಇಡಕ್ ಹೋಗ್ಬೇಡಿ. ಎಲ್ಲ ಅದೇ ಕೆಲ್ಸವಾಗಿ ಕಾಯ್ಕೊಂಡ್ ಕೂತಿರ್ತಾರೆ. ಹ್ಯಾಕ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಅವ್ರಿಗೆ ಅದೇ ಕಸಬಾಗಿರುತ್ತೆ. ನಾವು ಕಷ್ಟಪಟ್ಟು ದುಡಿಯೋದ್ರಿಂದ ನಮ್ಗೆ 1 ರೂಪಾಯಿನೂ ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿರಿ. ಸೊ ಇವಾಗ ನಾನು ಅಡ್ಗೆ ಮಾಡಕ್ ಹೋಗ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅದೇ ವಿಚಾರ ತಿಳ್ಕೊಂಡ್ ಹೇಳ್ತೀನಿ. ಯಾಕಾಯ್ತು, ಹೆಂಗಾಯ್ತು, ಏನಾಯ್ತು ಅನ್ನೋದೆಲ್ಲ. ಹ್ಯಾಕರ್ಸು ಹಿಂಗೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಅವ್ರದ್ದು ಏನೇನೋ ಇರುತ್ತೆ ಗೈಸ್. ನಿಜ ಎಷ್ಟ್ ಕೋಪ ಬರುತ್ತೆ ಅಂತಂದ್ರೆ ನೆನ್ಸ್ಕೊಬಿಟ್ರೆ. ಕಷ್ಟಪಟ್ಟು ದುಡಿಯಕ್ ಆಗಲ್ಲ ಈ ತರ ಎಲ್ಲ ಕೆಲ್ಸಗಳು ಮಾಡ್ದಾರಲ್ಲ. ನಿಜ ದೇವ್ರು ಇಂತ ಕಚ್ಚಡಗಳನ್ನ ಇನ್ನೂ ಉಳ್ಸಿರ್ತಾನಲ್ಲ ಭೂಮಿ ಮೇಲೆ. ಎಲ್ಲಾ ತರನು ಸೃಷ್ಟಿ ಮಾಡ್ಬಿಟ್ಟವನೆ ಬಿಡಿ ದೇವ್ರು. ಎಲ್ಲಾ ತರ ಮನುಷ್ಯರು ಇರ್ಬೇಕು ಅಂತ ಸೃಷ್ಟಿ ಮಾಡ್ಬಿಟ್ಟವನೆ. ಬಟ್ ಫೈನಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಂಗೆ 15,000 ಹೋಗಿದ್ ಕೇಳ್ಬಿಟ್ಟು. ಅದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಹೋಪ್ ಅದು ಆದಷ್ಟು ಬೇಗ ಬರುತ್ತೆ. ಅದು ಯಾರು ಹೆಂಗಾಯ್ತು ಅಂತ ಅದು ಬರುತ್ತೆ ಅಂತ ಒಂದ್ ನಂಬಿದೀನಿ. ಸೊ ಬನ್ನಿ ಇವಾಗ ಅಡ್ಗೆ ಮಾಡೋಣ. ನನ್ ಮಗ ಮಲ್ಕೊಂಡಿದ್ದಾನೆ. ಎಸ್, ಬಂದೇ ಬರುತ್ತೆ. 111. ಸೊ ಆಲ್ ಈಸ್ ವೆಲ್ ಅಂತ ಬಂದೇ ಬರುತ್ತೆ ಅಮೌಂಟ್. ಕಷ್ಟಪಟ್ಟಿದ್ ಯಾವತ್ತು ಎಲ್ಲೂ ಮಿಸ್ ಆಗಲ್ಲ ನನ್ನ ಪ್ರಕಾರ. ಅದೇನೋ ನಾನು ಈ ನಂಬರ್ನ, ಈ ಡಿಜಿಟ್ ನಂಬರ್ 11ನ ಯಾವಾಗ್ಲೂ ನೋಡ್ತೀನಿ ಗೈಸ್. ಯಾವಾಗ ಅಂದ್ರೆ ಯಾವಾಗೂ ನೋಡ್ತಾನೆ ಇರ್ತೀನಿ ನಾನು. ಏನೋ ಒಂಥರ ಲಕ್ಕಿ ಪೋರ್ಟಲ್ ನಂಬರ್ ಅಂತ ಏನೋ ಹೇಳ್ತಾರಲ್ಲ ಹಂಗೆ. ಚಿನ್ನಿ ಗೈಸ್, ನಾವು ಇವಾಗ ಒಂದು ಲೈಟ್ ಆಗಿ ಸ್ನಾಕ್ಸ್ ತಿನ್ಕೊ ಬರೋಣ ಅಂತ ಹೋಗ್ತಾ ಇದೀವಿ. ಯಾಕಮ್ಮ ಇರಮ್ಮ, 8:30 ಟೈಮು. ಮಕ್ಳಿಬ್ರು ಕರ್ಕೊಂಡು ಹೋಗ್ತಾ ಇದೀನಿ. ಇಲ್ಲೇ ಶಾಪ್ ಇದೆ ಒಂದು. ಹೀಟೆ ಮಾಡಬಾರ್ದು ಚಿನ್ನಿ. ಇಲ್ಲಿ ನೋಡ್ಬಾ ಈ ಕಡೆ. ಸರಿನಾ, ನಡೀರಿ ಹೋಗೋಣ ಬೇಗ. ನಡೀರಪ್ಪ. ಚಿನ್ನಿ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಮನೆ ಮೇನ್ ರೋಡ್ಗೆನೆ ಅಂಗಡಿ ಮಾಡ್ಬಿಟ್ಟವ್ರೀಗ. ಡೈಲಿ ಬರೋದೇ ಕೆಲಸ ನಂದು ನನ್ನ ಮಕ್ಳದು. ಪಾನಿಪುರಿ ತಿನ್ನು ಒಂದ್ ದಿವಸ ಗೋಬಿ ಮಂಚೂರಿ ತಿನ್ನು. ಇರಮ್ಮ, ಜ್ಯೂಸು. ಆ ಹೋಟೆಲಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ, ಲೇಟಾಗಿ ಬಂದಿದ್ದೀವಲ್ಲ. ಸೊ ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಜಾಮು. ಸ್ವಲ್ಪ ಬೇಗ ಬರ್ಬೇಕಿತ್ತು ನಾವು. ನೋಡೋ ಗುಂಡ ಹಾಯ್ ಮಾಡು. ಯಾಕಪ್ಪ ಈಗ ನೋಡಿ, ಇದೊಂದು ಅಂಗಡಿ ಚೆನ್ನಾಗಿದೆ ಇಲ್ಲಿ ನಮ್ಮ ಮನೆ ಹತ್ರ. ಅದು ಬಿಟ್ಟರೆ ತುಂಬ ದೂರ ಹೋಗ್ಬೇಕು ತಿನ್ನಬೇಕು ಟೇಸ್ಟಿಯಾಗಿ ಅಂತಂದರೆ. ದಿಸ್ ಈಸ್ ಓಕೆ. ಅದೊಂದು ಅಂಗಡಿ ನೋಡಿ, ಇದೊಂದು ಅಂಗಡಿ ಮೇನ್ ರೋಡಲ್ಲೇ ಇದೆ ಇದು. ಓನೇ ಚಪ್ಪಲಿ ಬಿಡ್ಬೇಡ, ಹಾಕೋ. ಹಾಕೋ ಚಿನ್ನಿ. ಏನು ಖಾರ ಏನು ಹಾಕಿಲ್ಲ, ತಿನ್ನು.
ಈ ನನ್ನ ಮಗ ನೋಡ್ರಿ ಪೂರಿ ಇಸ್ಕೊಂಡು ತಿಂತಾನೆ. ನೀವೆಲ್ಲ ಏನು ತಿನ್ನಲ್ಲ, ಜಸ್ಟ್ ಹಿಂಗೆ ಪೂರಿ ಕೊಟ್ಟರೆ ಒಂದು ಅರ್ಧ ತಿಂದು ಅರ್ಧ ಬಿಸಾಕ್ತಾನೆ ಅಲ್ವೇನಾ? ತಿನ್ನು ಸಾಕಾಯ್ತು. ಪಾನಿ, ಓಹೋ ಪಾನಿ ಅಂತೆ ಇದು, ಪಾನಿಪೂರಿ. ಓ ನನ್ನ ಮಗನೇ ಎಲ್ಲ ಗೊತ್ತು ನಿನಗೆ. ಪಾನಿ ಅಂತೆ, ನಾನು ಪೂರಿ ಅಂದರೆ ಪಾನಿ ಅಂತವನೇ. ತಿನ್ನಪ್ಪ, ಬಿಸಾಕ್ಬಾರ್ದು ಕಣ. ಒಂದು ಸ್ಪೂನಲ್ಲಿ ತಿನ್ನಮ್ಮ ನೀನು. ಬಾರೋ ಗುಂಡ, ಅಲ್ಲೆಲ್ಲ ಏನಕ್ಕೂ ಹೋಗೋದು ನೀನು? ನೋಡ್ರಿ ಹಿಂಗೆ ತೆಗ್ಬಿಟ್ಟು ಶಿಲ್ಕ ತೆಗ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂತಾನೆ. ಗುಂಡ ಚಿನ್ನಿ ಬನ್ರೋ, ತೆಗಿತೀನಿ ಬಾ. ನಾನು ಅಳ್ತೀನಿ ಇವಾಗ, ಬಾರಮ್ಮ. ಬಾಕ್ಲಾಕೆ ಅವನು ಅಲ್ಲೇ ಇರಲಿ ಬಾಕ್ಲಾಕ ಅವನು. ಎಲ್ಲೋದ ಕಾಣಿಸ್ತಾ ಇಲ್ಲ. ತೆಗಿ ಚಿನ್ನಿ ತೆಗಿ. ಐ ಬಾರ, ಬೇಗ ಬಾ. ಎಟಕ್ಸುತ್ತೆ ಇವಾಗ ಇವನಿಗೆ. ಎಷ್ಟು ಕೆಲಸ ಕೊಡ್ತಾನೆ ಗೊತ್ತಾ ಅಣ್ಣ? ದೊಡ್ಡವನಾಗವನೆ. ನಡಿಯಲ್ಲ. ನಾನು ಹೇಳ್ತೀನಿ ಈಗ. ಬನ್ರಿ ವಾಕಿಂಗ್ ಮಾಡೋಣ ಈಗ. ಬರ್ರೋ, ಚಪ್ಪಲಿ ಹಾಕೊಂಬ. ಅಲ್ಲ ಫೈನಲಿ ಇವತ್ತು ಹೆಂಗೆ ಡೇ ಪಾಸ್ ಆಯಿತು ನನ್ನ ಮಕ್ಳ ಜೊತೆ ಅಂತ ಹೇಳಿ. ಸೊ ಹೆಚ್ಚು ಕಮ್ಮಿ ಹಿಂಗೆ ಇರುತ್ತೆ ನನ್ನ ರೊಟೀನು. ಬಟ್ ಕೆಲವೊಂದ್ಸಲಿ ತುಂಬ ರೋದನೆಗಳು ಇಟ್ಬಿಡ್ತಾರೆ. ಮಲ್ಕೊಳ್ಳೋ ಅಷ್ಟೊತ್ತಿಗೆ 11:15 ಆಗಿ ಹೋಯ್ತು, ಕೆಲವೊಂದ್ಸಲಿ 12:15 ಆದರೂ ಆಯಿತು. ಯಾಕೋ ನನ್ನ ಮಗಳು ಮುನ್ಸ್ಕೊಂಬಿಟ್ಟಿದ್ಲು. ಅದು ಯಾಕೆ ಏನು ಅಂತ ಹೇಳ್ತೀನಿ, ಯಾರ ಮೇಲೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.